ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತುಂಬ ದಿನದಿಂದ ನೋಡಬೇಕು ಅಂದ್ಕೊಂಡಿದ್ದ ಜಾಗಕ್ಕೆ ಹೋಗಿದ್ದೆ. ಒಂದು ಪ್ಲೇಸ್ ಅದು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಆಶ್ರಮ, ದಿ ಆರ್ಟ್ ಆಫ್ ಲಿವಿಂಗ್, ಕನಕಪುರ ರೋಡಲ್ಲಿದೆ ನೋಡಿ. ಪಾರ್ಕಿಂಗ್ ಲಾಟ್ ದೊಡ್ಡದಾಗಿದೆ, ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾವು ನೋಡಿದ್ವಿ. ತುಂಬ ವಿಶಾಲವಾಗಿದೆ. ಸುಮಾರು 300 ಎಕರೆನಲ್ಲಿ ಈ ಪ್ಲೇಸ್ ಇದೆ ಅಂತ ಗೊತ್ತಾಯಿತು. ಈ ಜಾಗ ಇದೆ ಅಂತ ಅಂದ್ಕೊಂಡು ಅಷ್ಟು ಇದೆ ಅಂತ. ಇಲ್ಲಿ ರಿಸೆಪ್ಷನ್ ಇರುತ್ತೆ, ನಿಮಗೆ ಫಸ್ಟೇ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಆರಾಮಾಗಿ ಎಲ್ಲ ಫ್ರೀ ಇರುತ್ತೆ. ಒಳಗಡೆ ಹೋದರೆ ಯಾವುದೇ ರೀತಿಯಾದಂಥ ಚಾರ್ಜ್ ಇಲ್ಲ ಆಶ್ರಮ ನೋಡೋದಕ್ಕೆ. ನಾವು ವೀಕೆಂಡಲ್ಲಿ ಹೋಗಿದ್ವಿ. ಇಲ್ಲಿ ಒಳಗಡೆ ಪೂರ್ತಿ ನೋಡೋದಕ್ಕೆ ಬಸ್ ಫೆಸಿಲಿಟಿ ಕೂಡ ಇರುತ್ತೆ. ಇದು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಸತ್ಸಂಗ ನಡೆಯೋದು ಹೊಸದು ಒಂದು ಸ್ಟೇಜ್ ಅಂತ ಹೇಳ್ಬೋದು, ಜಾಗ ಅಂತ ಹೇಳ್ಬೋದು. ಅಲ್ಲಿ ಮಿನಿ ಲೇಕ್ ಇತ್ತು. ಲೇಕ್ ಹಿಂದೆ ಅದನ್ನು ನರೇಂದ್ರ ಮೋದಿಜಿಯವರು ಬಂದು ಇದನ್ನು ಇನಾಗ್ರೇಷನ್ ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿಂದ ನಾವು ಹಿಂಗೆ ಒಳಗೆ ಹೋಗೋದು, ನಡ್ಕೊಂಡು ಹೋಗ್ಬೋದು ನೋಡಿ. ಆ ಕಡೆ ಈ ಕಡೆ ಮರಗಳು, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಶಾಪಿಂಗ್ ಮಾಲ್ ಕೂಡ ಇತ್ತು. ನೋಡೋಣ, ಚಿಕ್ಕದಾಗಿದೆ ಅಂಗಡಿ ಅಂತ ಅಂದ್ಕೊಂಡು ನಾವು ನೋಡೋಣ ಏನಿದೆ ಏನು ಸಿಗುತ್ತೆ ಅಂತ ಹೋದ್ವಿ. ಆದರೆ ಅಲ್ಲಿ ಏನಿಲ್ಲ ಅಂತ ಕೇಳ್ಬೇಡಿ ಫ್ರೆಂಡ್ಸ್. ಒಳ್ಳೆ ಶಾಪಿಂಗ್ ಮಾಲ್ ಥರ, ಮಾಲಲ್ಲಿ ಇಟ್ಟಿರೋ ಥರ ಎಲ್ಲನೂ ಇತ್ತು. ಬಟ್ಟೆಗಳು. ನನ್ನ ಫ್ರೆಂಡು ಕರಿತಾಯಿದ್ರು ನನ್ನನ್ನು, ಬನ್ನಿ ನೋಡೋಣ ಅಂತ, ಅನುಪಮ ಅಂದ್ಬಿಟ್ಟು. ನೋಡಿ, ಬ್ಯಾಗ್ಗಳಂತೂ ತುಂಬ ಚೆನ್ನಾಗಿದ್ವು, ಎಷ್ಟು ಚೆನ್ನಾಗಿದ್ವು. ರೇಟು ಆಗಿದೆ. ಎಲ್ಲ ಪ್ಯೂರ್ ಕಾಟನಲ್ಲಿ ಇತ್ತು ಬ್ಯಾಗ್ಗಳು. ಇದು ನನ್ನ ಫ್ರೆಂಡು ಅವ್ರ ಮಗ ಆದಿತ್ಯ ಅಂತ. ಬುಕ್ಸ್ ಎಲ್ಲ ನೋಡ್ತಾಯಿದ್ರು. ಇದೆಲ್ಲ ವೈಟ್ ಆ್ಯಂಡ್ ವೈಟಲ್ಲಿ ತುಂಬ ಇತ್ತು ಬಟ್ಟೆಗಳು. ಇದೆಲ್ಲ ಶೋಕೇಸಲ್ಲಿ ಇಡುವಂಥ ವಸ್ತುಗಳು, ಬೊಂಬೆಗಳು. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ. ನಿಮಗೊಂದು ರೇಟು ತೋರಿಸ್ತೀನಿ. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಅಷ್ಟೇ ಚೆನ್ನಾಗಿತ್ತು ನೋಡಿ. ಆನೆ, ಇದೆಲ್ಲ ಪೂಜಾ ಸಾಮಗ್ರಿಗಳು, ಮನೆಯಲ್ಲಿ ಇಡೋ ಅಲಂಕಾರಿಕ ವಸ್ತುಗಳು ಅಂತ ಹೇಳ್ಬೋದು, ಅದೆಲ್ಲ ಇತ್ತು. ಕೀ ಚೈನ್ಗಳಂತೂ ತುಂಬ ಚೆನ್ನಾಗಿದ್ವು. ನಾವು ಸ್ವಲ್ಪ ತೊಗೊಂಡ್ವಿ ಏನೇನು ಬೇಕು ಅಂತ. ಇದೆಲ್ಲ ದೇವ್ರ ಫೋಟೋಗಳು, ತಂಜಾವೂರು ಪೇಂಟಿಂಗು, ರಾಜಾ ರವಿವರ್ಮ ಪೇಂಟಿಂಗು, ಮತ್ತು ಇನ್ನೂ ಯಾವುದ್ಯಾವುದೋ ಇತ್ತು. ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ, ನಾವು ನೋಡ್ಬಿಟ್ಟು ಬೇಕಾದರೆ ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದು ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಕೃಷ್ಣಂದದು, ರಾಧಾಕೃಷ್ಣ ಫೋಟೋಸ್, ಅದು ಕಲರ್ಫುಲ್ಲಾಗಿತ್ತು. ಅದಂತೂ ಗುರೂಜಿಯವ್ರ ಫೋಟೋಗಳಿದ್ವು. ಇದು ವೆಂಕಟೇಶ್ವರನ ಫೋಟೋ. ಇದಂತೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಖತ್ತಾಗಿತ್ತು, ತುಂಬ ದೊಡ್ಡದಾಗಿತ್ತು ಕೂಡ. ಅದು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ನೋಡಿ, ತೂಗು ಗಂಟೆ ಮತ್ತು ತೂಗು ದೀಪಗಳು. ನಂಗೆ ಅದು ಕೀ ಚೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಗೂಬೆ ಥರದ್ದು. ಚೆನ್ನಾಗಿತ್ತು, ತೊಗೊಂಡ್ವಿ ನಾವೆಲ್ಲ ಸ್ವಲ್ಪ. ಇದೆಲ್ಲ ರುದ್ರಾಕ್ಷಿ ಸರಗಳು. ಇದು ತಾವರೆ ಹೂವಿನ ಥರದ್ದು ಏನೋ ಒಂದು ಗಿಫ್ಟ್ ಐಟಮ್, ಗಿಫ್ಟು ಥರ ಕೊಡೋ ಥರನೂ ಇದೆ. ಸ್ಯಾರೀಸ್ ಎಲ್ಲ ಇತ್ತು. ಸ್ಯಾರಿ ಶಾಪಿಂಗ್ ಕೂಡ ಮಾಡ್ಬೋದಾಗಿತ್ತು. ಪ್ಯೂರ್ ಲೆನಿನ್ ಕಾಟನ್ ಸ್ಯಾರೀಸು, ಸಿಲ್ಕ್ ಸ್ಯಾರೀಸ್ ಎಲ್ಲ ಇತ್ತು. ಈ ಥರ ದೊಡ್ಡದಂತೂ ತುಂಬ ಇದ್ವು. ಕೃಷ್ಣದ್ದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ಎಲ್ಮರಾದಲ್ಲಿ ವೈಟ್ ಕ್ಲಾತ್ಸ್ ಅಂತೂ ತುಂಬ ಇದ್ವು. ಡ್ರೆಸ್ಸಸ್ಸು, ಕಾಟನ್ ಡ್ರೆಸ್ಸಸ್, ಪ್ಯೂರ್ ಕಾಟನ್ ಡ್ರೆಸ್ಸಸ್ಸು, ಬಳೆ, ಸರ, ಓಲೆಗಳಂತೂ ನಂಗೆ ತುಂಬ ಇಷ್ಟ ಆದವು. ಬಟ್ ನಾನು ತೊಗೊಳಕ್ಕಾಗಲಿಲ್ಲ. ಜಸ್ಟ್ ಎಲ್ಲ ನೋಡ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಹೋದಾಗ ಏನು ತೊಗೋಬೋದು ಅಂತ ಒಂದು ಐಡಿಯಾ ಸಿಗುತ್ತೆ ಅಂತ. ನಮಗಿದು ಐಡಿಯಾನೇ ಇರಲಿಲ್ಲ, ಅಲ್ಲೆಲ್ಲ ಇದೆಲ್ಲ ಇಟ್ಟಿರ್ತಾರೆ ಅಂದ್ಬಿಟ್ಟು. ಆಶ್ರಮ ಅಂದರೆ ಗೊತ್ತಲ್ಲ ನಮಗೆ, ಏನು ಥಿಂಕ್ ಮಾಡ್ತೀವಿ, ಏನೋ ಆಶ್ರಮ, ಧ್ಯಾನ ಮಾಡೋದು, ಅದು ಇದು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಶಾಪಿಂಗ್ ಮಾಲೇ ಇತ್ತು ಫ್ರೆಂಡ್ಸ್. ಇದನ್ನು ನೋಡಿದ್ಮೇಲೆ ನಿಮ್ಗೇನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ದುಡ್ಡೆಲ್ಲ ಇಟ್ಕೊಂಡು ಹೋಗಿ, ಪರವಾಗಿಲ್ಲ. ಇದು ನೋಡಿ ಜಾಗ. ಅಲ್ಲಿ ದೂರದಲ್ಲಿ ಹೋಟೆಲ್ ಅಂತ ಅಂದರು. ಇಲ್ಲಿ ಬಸ್ ಪಿಕಪ್ ಮಾಡೋದಕ್ಕೆ ಓಪನ್ ಬಸ್ ಅಂತ ಹೇಳ್ಬೋದು, ಅಥವಾ ಓಪನ್ ವ್ಯಾನ್ ಅಂತ ಹೇಳ್ಬೋದು. ಅದನ್ನು ಬಗ್ಗಿ ಅಂತಲೂ ಹೇಳ್ತಾರೆ ಅಂತ ಹೇಳಿದ್ರು ನನ್ನ ಫ್ರೆಂಡು. ಅದು ಬಂದು ನಾನು ತೋರಿಸ್ತೀನಿ ನೋಡಿ. ಬಂತು ಅದರಲ್ಲಿ ಈ ಥರ ಎಲ್ಲ ಕೂತ್ಕೊಂಡು, ಏಕೆಂದರೆ ಜಾಗ ತುಂಬ ದೊಡ್ಡದಾಗಿದೆ ಅಲ್ವಾ ಆಶ್ರಮ.
ಎಲ್ಲ ನಡ್ಕೊಂಡೇ ಓಡಾಡ್ಕೊಂಡು ನೋಡೋಕ್ಕಾಗಲ್ಲ. ಅದಕ್ಕೆ ಈ ಥರ ಬಸ್ ಫೆಸಿಲಿಟಿ ವೀಕೆಂಡಲ್ಲಿರುತ್ತೆ ನಿಮಗೆ, ವೀಕ್ ಡೇಸಲ್ಲಿ ಇರಲ್ಲ ಅಂತೆ ಫ್ರೆಂಡ್ಸ್. ಇದು ನಮ್ಮ ಓನ್ ವೆಹಿಕಲ್ನ ಕೂಡ ಒಳಗೆ ಬಿಡಲ್ಲ ಅವರು, ಸುಮ್ಮನೆ ಓಡಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ನೋಡಬೇಕಾಗುತ್ತೆ. ಅದೇ ನೀವು ವೀಕೆಂಡಲ್ಲಿ ಹೋದರೆ ಈ ಥರ ಬಸ್ ಫೆಸಿಲಿಟಿ ಸಿಗುತ್ತೆ. ಟೋಕನ್ ತೊಗೊಂಡು ಫ್ರೀ ಇರುತ್ತೆ, ಅದೂ ಟೋಕನ್ ಕೊಡ್ತಾರೆ. ಕ್ಯೂನಲ್ಲಿ ಕೂತ್ರೆ ಅವರು ಇಷ್ಟಿಷ್ಟು ಜನ ಅಂತ ಕೂರಿಸ್ಕೊಂಡು ಇಡೀ ಆಶ್ರಮ ನಿಮಗೆ ಸುತ್ತಾಡಿಸ್ಕೊಂಡು ವಿತ್ ಗೈಡ್ ಹೇಳ್ತಾ ಇರ್ತಾರೆ ಏನೇನಿದೆ ಅಂತ, ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ತುಂಬ ಚೆನ್ನಾಗಿದೆ, ಅದಂತೂ ಫೆಸಿಲಿಟಿ ಚೆನ್ನಾಗಿದೆ ಅಲ್ಲಿ, ಇಷ್ಟ ಆಯಿತು. ಲೆಫ್ಟಲ್ಲಿ ಏನಿದೆ ರೈಟಲ್ಲಿ ಏನಿದೆ ಅಂತ ನಿಮಗೆ ಅದು ಅವರು ಹೇಳ್ತಾ ಇರ್ತಾರೆ. ಇದು ನಾನು ಆವಾಗಲೇ ಹೇಳಿದ್ನಲ್ಲ, ಸುಮಾರು 20,000 ಜನ ಕೂತ್ಕೊಂಡು ಮೆಡಿಟೇಷನ್ ಮಾಡುವಂಥದ್ದು. ಅದು ನೆಕ್ಸ್ಟು ಆಗಸ್ಟಲ್ಲಿ ಓಪನ್ ಆಗುತ್ತಂತೆ. ಗುರೂಜಿ ಅವ್ರು ಬಂದು ಸತ್ಸಂಗ ಕ್ಲಾಸ್ ಎಲ್ಲ ಮಾಡ್ತಾರಂತೆ. ಅದಕ್ಕೆ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ರು. ಅದು ಫಿನಿಶಿಂಗ್ ನಡೀತಾ ಇದೆ. ಅದ್ರ ಎದುರುಗಡೆ ಈ ಕಡೆ ವಿಶಾಲಾಕ್ಷಿ ಮಂಟಪ ಇದೆ. ಗುರೂಜಿಯವ್ರ ತಾಯಿ ಅದು ವಿಶಾಲಾಕ್ಷಿ ಮಂಟಪ ಅಂದರೆ ಅವ್ರ ತಾಯಿ ಹೆಸರಲ್ಲಿ ಅದು ಕಟ್ಟಿದ್ದಾರೆ. ಇದು ನೋಡಿ ಹಿಂಗೆ ಎಷ್ಟು ಗ್ರೀನರಿ ಅಂದರೆ ಯಾವುದೋ ಒಂದು ಕಾಡು ಒಳಗಡೆ ಹೋಗ್ತಾ ಇದ್ದೀವೇನೋ ಅನಿಸುತ್ತೆ. ಇಲ್ಲೆಲ್ಲ ಪಂಚಕರ್ಮ ಮಾಡೋದಕ್ಕೆ ಚಿಕ್ಕದಾಗಿ ಜಾಗಗಳು, ಲೇಡೀಸ್ಗೆ ಸಪ್ರೇಟು ಜೆಂಟ್ಸ್ಗೆ ಸಪ್ರೇಟು ಎಲ್ಲ ಇದೆಯಂತೆ. ಇದೆಲ್ಲ ಲೇಕ್ ಇದೆ ನೋಡಿ, ಲೇಕು ಈ ಕಡೆ. ಆಮೇಲೆ ಎಲ್ಲ ಒಂಥರ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ. ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡೋದಕ್ಕೂ ಜಾಗ ಕೊಡ್ತಾರಂತೆ. ಇಲ್ಲಿ ಲೆಫ್ಟಲ್ಲಿರೋದೆಲ್ಲ ಡೆಸ್ಟಿನೇಷನ್ ಮದುವೆ ಮಾಡೋದಕ್ಕೆ ಅಂತ ಜಾಗನೂ ಕೊಡ್ತಾರೆ ಅಂದರು. ಸ್ಟಾರ್ಟಿಂಗ್ 5 lakhಸಿಂದ ಇದೆ ಅಂತ ಹೇಳಿದ್ರು. ಸುಮ್ಮನೆ ಕೇಳಿದ್ವಿ ಏನು ರೇಟ್ ಚಾರ್ಜ್ ಮಾಡ್ತಾರೆ ಅಂತ. 5 ಲಕ್ಷದಿಂದ ಇದೆ ನಿಮಗೆ. ಆ ಈವೆಂಟ್ ಅವರೇ ಇರ್ತಾರಂತೆ, ಅವರೇ ಎಲ್ಲ ರೆಡಿ ಮಾಡಿಕೊಡ್ತಾರಂತೆ ಜಾಗಗಳು. ಇಲ್ಲೆಲ್ಲ ಮೆಹಂದಿ ಪ್ರೋಗ್ರಾಮು, ಸಂಗೀತ ಎಲ್ಲ ಮಾಡ್ಬೋದು ಈ ಜಾಗದಲ್ಲಿ ಅಂತ ಹೇಳಿದ್ರು. ಇದು ಬೃಂದಾವನ್ ಗಾರ್ಡನ್ ಥರ ಮಾಡಿದಾರಂತೆ. ಇದೆಲ್ಲ ಭತ್ತ ಎಲ್ಲ ಬೆಳೀತಾರೆ ಅಲ್ಲೇ. ಊಟ ಇರೋದ್ರಿಂದ ತರಕಾರಿ ಭತ್ತ ಎಲ್ಲ ಒಂದು 50% ಅಷ್ಟು ಅಲ್ಲೇ ಅವರೇ ಬೆಳೀತಾರಂತೆ. ಇದೆಲ್ಲ ಮೆಡಿಕೇಷನ್ ಪ್ಲ್ಯಾಂಟ್ಗಳಂತ ಹೇಳಿದ್ರು. ಅದನ್ನು ಸೇಲು ಮಾಡ್ತಾರೆ, ಅಲ್ಲಿ ತೊಗೋಬೋದು ನಾವು ಬೇಕಿದ್ರೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋ ಅಪಾರ್ಟ್ಮೆಂಟು, ಅಲ್ಲಿ ಆಶ್ರಮದಲ್ಲಿ ಟ್ರೀಟ್ಮೆಂಟು ಧ್ಯಾನ ಅದು ಇದು ಅಂತ ಬಂದವ್ರಿಗೆ ಅಲ್ಲಿ ಜಾಗ ಕೊಡ್ತಾರೆ ಉಳ್ಕೊಳ್ಳೋದಕ್ಕೆ. ಇಲ್ಲಿ ಕುದುರೆಗಳನ್ನೂ ಸಾಕಿದ್ರು. ಅದು ಕುದುರೆಗಳೆಲ್ಲ ಅಲ್ಲಿದ್ವು, ತುಂಬ ದೂರದ ಕಾಣಿಸಲ್ಲ ಕುದುರೆ ಲಾಯ ಅಂತ ಹೇಳ್ತಾರಲ್ಲ ಅದು. ನೆಕ್ಸ್ಟ್ ನಾವು ಬಂದಿದ್ದೆ ಗೋಶಾಲ. ಇದು ಅತೀ ದೊಡ್ಡ ಗೋಶಾಲ ಫ್ರೆಂಡ್ಸ್. ಇದು ನಾನಂತೂ ಈ ಥರ ಹಸುಗಳನ್ನೇ ನೋಡಿರಲಿಲ್ಲ ಇಲ್ಲಿವರೆಗೂ. ಆ ಥರ ಹಸುಗಳೆಲ್ಲ ಇದ್ವು. ಗುಜರಾತ್ ಹಸುಗಳು ತುಂಬ ಫೇಮಸ್ ಅಂತೆ, ಗಿರ್ ಹಸುಗಳು ಅಂತ ಹೇಳಿದ್ರು. ಆಮೇಲೆ ಇದು ಒಂದು ಸ್ಟೇಟಿಂದ ಹಸುಗಳು. ಎಷ್ಟೊಂದು ಹಸು ಇದ್ವು ಅಂದರೆ ಅಯ್ಯೋ ನೋಡೋಕ್ಕಾಗಲ್ಲ, ಅಷ್ಟೊಂದು ಹಸು ಇದ್ವು. ಅಲ್ಲೆಲ್ಲ ನಾವೆಲ್ಲ ಬೆಲ್ಲ ಅದು ಹಸು ತಿನ್ನೋ ತಿಂಡಿ ಎಲ್ಲ ಮಾರ್ತಾಯಿದ್ರು. 20 ರೂಪೀಸ್ ಕೊಟ್ಟರೆ ಅದು ಕೊಡ್ತಾರೆ, ನಾವು ತೊಗೊಂಡು ತಿನ್ನಿಸ್ಬೋದು. ಜನ ಬಂದಿದ ತಕ್ಷಣ ತಿನ್ನೋದಕ್ಕೆ ಕೊಡ್ತಾರೆ ಅಂತ ಎಲ್ಲ ಓಡೋಡಿ ಬರ್ತಾಯಿದ್ವು. ಇದು ನೋಡಿ, ಇದಂತೂ ಹೆಂಗಿತ್ತು ಅಂದರೆ ಓ ದೇವ್ರೆ, ಹತ್ರ ಹೋಗೋದಕ್ಕೆ ಭಯ ಆಯಿತು. ದೂರದಿಂದ ಫೋಕಸ್ ಮಾಡಿದೆ, ತೋರಿಸೋಣ ನಿಮಗೆ ಅಂತ ಅಂದ್ಬಿಟ್ಟು. ಇಲ್ಲೊಂದು ಪುಟ್ಟದು ಕರು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಹಸುಗಳೆಲ್ಲ ಚೆನ್ನಾಗಿದೆ, ತುಂಬ ಫ್ರೆಂಡ್ಲಿ, ಏನೂ ಮಾಡಲ್ಲ ಅಂತ ಹೇಳಿದ್ರು. ಆದರೂ ಆ ಕೊಂಬುಗಳೆಲ್ಲ ನೋಡಿದ್ರೆ ನಮಗೆ ಹತ್ರ ಹೋಗೋದಕ್ಕೆ ಧೈರ್ಯ ಬರಲ್ಲ. ನಾವು ದೂರದಿಂದನೇ ಸುಮ್ಮನೆ ಎಲ್ಲ ಆ ಥರನೇ ನೋಡ್ತಾ ಇದ್ವಿ. ನೋಡಿ ಕೊಂಬುಗಳು ಎಲ್ಲ ಒಂದೇ ಶೇಪಲ್ಲಿ ಎಲ್ಲ ಯೂ ಥರ ಎಷ್ಟು ಚೆನ್ನಾಗಿದೆ. ಎಲ್ಲ ಊಟ ಎಲ್ಲ ಕೊಡೋರು. ಇಲ್ಲಿ ಹಿಮಾಲಯನ್ ರಾಕ್ ಸಾಲ್ಟ್ ಹಾಕಿದ್ರು. ಇದೇನಕ್ಕೆ ಅಂತ ಕೇಳಿದ್ದಕ್ಕೆ ಹಸುಗಳಿಗೆ ಗೊತ್ತಾಗುತ್ತಂತೆ ಕ್ಯಾಲ್ಶಿಯಂ ನಾನು ಕಡಿಮೆ ಆಗ್ತಾ ಇದೆ ಅಂದರೆ ಅದು ಬಂದು ಎಲ್ಲ ಅದನ್ನು ನಿಕ್ತಾ ಇರುತ್ತೆ ಅದು ಅಂತ ಹೇಳಿದ್ರು. ಆ ಥರ ಉದ್ದಕ್ಕೂ ಹಾಕಿದ್ರು, ತಿನ್ನಿಸ್ತಾಯಿದ್ರು ಎಲ್ಲ ಯಾರ್ಯಾರು ಬಂದವರೆಲ್ಲ. ಅದಕ್ಕೆ ಊಟ ಅದು ಇದು ಅಂತ ಕೊಡ್ತಾಯಿದ್ರು. ನೋಡಿ ಈ ಥರ ಒಂದು ಚಿಕ್ಕ ಇದರಲ್ಲಿ ಕೊಡ್ತಾರೆ, ಬಟ್ಲ್ ಥರ ಏನು, ಅದರಲ್ಲಿ ತಿನ್ನಿಸ್ಬೋದು ನಾವು. ಆಮೇಲೆ ಗೋಶಾಲದು ನಾವು ಹೋಗಿ ಸೇವೆ ಮಾಡ್ತೀವಿ ಅಂದರೆ ಫಸ್ಟೇ ಹೋಗಿ ಹೇಳಿದ್ರೆ ಒಂದು 2 days ಎಲ್ಲ ಇದ್ಕೊಂಡು ಸೇವೆನೂ ಮಾಡ್ಬೋದು
ಅದು ದುಡ್ಡು ಕೊಟ್ಟು ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಅವರು ಗಿರೀಶ್ ಅವರು ಹೇಳ್ತಾಯಿದ್ರು. ಅಲ್ಲೇ ಆ ಹಸುಗಳಿಂದ ಹಾಲೆಲ್ಲ ಕರೀತಾರಲ್ವ, ಅದರಲ್ಲೇ ಡೈರಿ ಪ್ರಾಡಕ್ಟ್ಸಿಂದು ಒಂದು ಶಾಪು ಇತ್ತು. ಅಲ್ಲಿ ಬಟರ್ ಮಿಲ್ಕ್ ಎಲ್ಲ ನನ್ನ ಹಸ್ಬೆಂಡು ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡು ಕುಡಿತಾ ಇದ್ದಾರೆ ನೋಡಿ. ನಾನು ಕೂಡ ಕುಡಿದೆ. ತುಂಬ ಚೆನ್ನಾಗಿತ್ತು. ಮಸಾಲ ಮಜ್ಜಿಗೆ ಎಲ್ಲ ಸ್ವೀಟ್ಸ್ ಎಲ್ಲ ಇತ್ತು. ಅಲ್ಲಿ ಹಾಲಿಂದ ಮಾಡೋ ಎಲ್ಲ ಪ್ರಾಡಕ್ಟ್ಸು ಸಿಗ್ತಾಯಿತ್ತು. ಇದು ಇನ್ನೊಂದು ಗೋಶಾಲ. ಆ ಕಡೆ ಒಂದು ಇದು ಇನ್ನೊಂದು ದೊಡ್ಡದಾಗಿತ್ತು. ಇಲ್ಲಿ ಒಳಗಡೆ ಹೋಗೋದಕ್ಕೆ ಬಿಡಲಿಲ್ಲ. ಇದು ನೋಡಿ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಸುದು. ಅದನ್ನು ನೋಡ್ಕೊಂಡು ಇಲ್ಲಿ ಇದು ಇನ್ನೊಂದು ಗೋಶಾಲ. ಬಟ್ ಇಲ್ಲಿ ಬರೀ ಚಿಕ್ಕ ಚಿಕ್ಕ ಕರುಗಳು ಇದನ್ನು ಚಿಕ್ಕದು ಅದನ್ನೇ ಸಪ್ರೇಟ್ ಮಾಡಿದಾರಂತೆ. ಅಲ್ಲಿಂದ ನಮಗೆ ಇನ್ನೊಂದು ಕಡೆ ತೋರಿಸ್ಕೊಂಡು ಹೋದರು. ಇಲ್ಲೆಲ್ಲ ಪಂಚಕರ್ಮ, ಆಮೇಲೆ ಪಂಚಾಮೃತ ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ ಥರನೂ ಇದೆ ಇಲ್ಲಿ. ವಿತೌಟ್ ಆನಿಯನ್ ಗಾರ್ಲಿಕ್ ಫುಡ್ ಸಿಗುತ್ತೆ, ಸಾತ್ವಿಕ ಆಹಾರ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಆಮೇಲೆ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾರಂತೆ. ಅಲ್ಲಿ 5,800 ರೂಪಾಯಿ ಕಟ್ಟಿದ್ರೆ ಅಲ್ಲೇ ಊಟ ತಿಂಡಿ, ಅಲ್ಲಿ ಜಾಗ ಇರೋದಕ್ಕೆ ವ್ಯವಸ್ಥೆ, ಮತ್ತು ಇದೆಲ್ಲ ಆಯಿಲ್ ಮಸಾಜ್, ಪಂಚಕರ್ಮ ಅದೆಲ್ಲ ಫ್ರೀ ಇರುತ್ತೆ ನಿಮಗೆ. 3 ಡೇಸ್ ಅಥವಾ 5 ಡೇಸ್ ಅಂತ ಹೇಳಿದ್ರು. ಆವಾಗ ನಮಗೆ ಒಂದು 50% ನೋಡೋದಕ್ಕೆ ಬಿಡ್ತಾರೆ ಅಷ್ಟೇ. ಅದೆಲ್ಲ ಕ್ಲಾಸಸ್ ಎಲ್ಲ ತೊಗೊಂಡ್ರೆ ದುಡ್ಡೆಲ್ಲ ಕಟ್ಬಿಟ್ಟು ಇಡೀ ಆಶ್ರಮ ನಾವು 3 ದಿನ ಅಥವಾ 5 ದಿನ ಇದ್ದರೆ ಪೂರ್ತಿ ನೋಡ್ಬೋದು, ಎಲ್ಲ ಸುತ್ತಾಡಿಸ್ತಾರೆ ಅಂತ ಹೇಳ್ತಾಯಿದ್ರು. ಯಾರಾದರೂ ಇಷ್ಟ ಆಗೋರು ಇದ್ದರೆ ಹೋಗಿ ನೋಡಿ ಎಕ್ಸ್ಪ್ಲೋರ್ ಮಾಡಿ. ಜಾಗ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ಸ್ಕೂಲ್ ಬಸ್ಗಳನ್ನ ವೀಕೆಂಡಲ್ಲಿ ಯೂಸ್ ಮಾಡ್ಕೊತಾರೆ ನೋಡೋಕ್ಕೆ. ಆಶ್ರಮದವ್ರದ್ದೇ ಸ್ಕೂಲು ಕಾಲೇಜು ಎಲ್ಲನೂ ಇದೆ. ಅದನ್ನು ನಾವು ನೋಡೋಕ್ಕಾಗಲಿಲ್ಲ, ಯಾಕೆಂದರೆ ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ ಕಾಲೇಜು ಸ್ಕೂಲೆಲ್ಲ ಕ್ಲೋಸ್ ಇತ್ತು ಅಂತ ನಾವೇನು ಹೋಗಲಿಲ್ಲ. ಈ ಥರ ಸ್ಟೋರ್ಸು ಎಲ್ಲ ಇತ್ತು. ಫ್ರೀ ಧ್ಯಾನಗಳೆಲ್ಲ ಹೇಳ್ಕೊಡ್ತಾರೆ. ಒಂದು 1/2 ಅವರ್ ಯಾವ ಥರ ಮಾಡೋದು, ಏನು ಹೇಳ್ತಾರೆ ಅದಕ್ಕೆ, ಉಸಿರಾಟ ಅದೇನೋ ಹೇಳ್ತಾರಲ್ಲ ಅದೆಲ್ಲ. ಇಲ್ಲಿ ಒಂದು ಬುದ್ಧನ ಪ್ರತಿಮೆ ತುಂಬ ಚೆನ್ನಾಗಿತ್ತು. ಇದು ನೋಡಿ, ಸುಮ್ಮನೆ ದೂರದಿಂದ ಫೋಕಸ್ ಮಾಡಿದೆ ನಾನು. ಇದೆಲ್ಲ ಪಾರ್ಕಿಂಗ್ ಥರ ಜಾಗ ಮಾಡಿದ್ದಾರೆ. ಅಲ್ಲಿ ಎದುರುಗಡೆ ಇರೋದೆಲ್ಲ ಅದೆಲ್ಲ ಏನೇನೋ ಅಂಗಡಿಗಳಿದೆ, ನಾಡಿ ಚಿಕಿತ್ಸೆ ಅದು ಇದು ಅಂತ. ಇದು ನಾನು ಕೆಳಗಿಂದ ಆವಾಗಲೇ ತೋರಿಸ್ದೆ ಅಲ್ವಾ, ಸತ್ಸಂಗ ಮಾಡೋದಕ್ಕೆ ಆಗಸ್ಟಲ್ಲಿ ಓಪನ್ ಮಾಡ್ತಾರೆ ಇದು ಜಾಗ ಅಂತ. ಇದು ಮೇಲೆ ಹೋಗಿದ್ವಿ ನಾವು, ಮೇಲೆ ನಿಂತ್ಕೊಂಡು ಸುಮ್ಮನೆ ಜಸ್ಟ್ ನಿಮಗೆ ತೋರಿಸೋಣ ಅಂತ. ಎಷ್ಟು ದೊಡ್ಡದಾಗಿದೆ ಜಾಗ ಅಂತ ಅಂದ್ಕೊಂಡು. ಅಲ್ಲಿ ಅದು ಸ್ಟೇಜ್ ಥರ, ಅಲ್ಲಿ ಗುರೂಜಿಯವ್ರು ನಿಂತ್ಕೋತಾರಂತೆ, ಕೆಳಗೆಲ್ಲ ಭಕ್ತಾದಿಗಳು ನಿಂತ್ಕೊಂಡು. ಇಲ್ಲಿಂದ ವಿಶಾಲಾಕ್ಷಿ ಮಂಟಪ ಕಾಣಿಸುತ್ತೆ ನೋಡಿ. ಇದು ಇನ್ನೊಂದು ಕಡೆ, ಇದು ಒಂದು ಮಿನಿ ಸತ್ಸಂಗ ಜಾಗ ಅಥವಾ ಫಂಕ್ಷನ್ಗಳು ಮಾಡ್ಬೋದು. ಅದನ್ನು ರೆಂಟಿಗೆ ಕೊಡ್ತಾರೆ ಅಂತ ಹೇಳಿದ್ರು. ಲೈಕ್ ಇದು ಬರ್ತ್ಡೇ ಪಾರ್ಟೀಸು, ಎಂಗೇಜ್ಮೆಂಟು, ಹಲ್ದಿ, ಸಂಗೀತು ಆ ಥರ ಎಲ್ಲ ಇಲ್ಲೂ ಮಾಡ್ಬೋದು ಅಂತ ಹೇಳಿದ್ರು. ಇದು ಇನ್ನೊಂದು ಕಡೆ ಇದೆ. ಅಲ್ಲೇ ಒಂದು ಪುಟ್ಟ ನಂದಿ, ಪುಟ್ಟ ಲಿಂಗ ಇತ್ತು, ಅಲ್ಲೇ ನೀರಿಟ್ಟಿದ್ರು. ನನ್ನ ಹಸ್ಬೆಂಡು ಅದಕ್ಕೆ ಅಭಿಷೇಕ ಮಾಡ್ತಾಯಿದ್ರು, ಜಲ ಅಭಿಷೇಕ. ಚೆನ್ನಾಗಿತ್ತು ಲಿಂಗದೇವರು. ಇದು ಮಧ್ಯ ತುಳಸಿ, ಸುತ್ತ ಏನು ಪ್ರದಕ್ಷಿಣೆ ಹಾಕೋದಕ್ಕೆ ಜಾಗ. ಇದು ವಿಶಾಲವಾದ ಇನ್ನೊಂದು ಫಂಕ್ಷನ್ ಹಾಲು, ಸತ್ಸಂಗ ಹಾಲು, ಏನು ಬೇಕಾದರೂ ಹೇಳ್ಬೋದು ಇದನ್ನು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದೆಲ್ಲ ನೋಡಿ. ಆ ಕಡೆಯಿಂದ ನೋಡಿದ್ರೆ ಕಾರ್ಪೆಟ್ ಹಾಕಿದ್ದಾರೆ, ರೆಡ್ ಕಾರ್ಪೆಟ್. ಎದುರುಗಡೆನೇ ಶಿವಲಿಂಗ ಸ್ವಾಮಿ, ಒಂಥರ ಗುಹೆನಲ್ಲಿ ಇಟ್ಟಿರೋ ಥರ ಇದೆ, ಚೆನ್ನಾಗಿದೆ. ಅಲ್ಲೆಲ್ಲ ಲೈಟ್ ಮ್ಯೂಸಿಕ್ ಹಾಕಿದ್ರು, ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ಆಶ್ರಮ ತುಂಬ ಎಲ್ಲೆಲ್ಲೂ ಕೂತ್ಕೊಂಡು ಎಲ್ಲ ಕಡೆ ಮೆಡಿಟೇಟ್ ಮಾಡೋರು ಮೆಡಿಟೇಷನ್ ಮಾಡ್ಕೊತಾಯಿದ್ರು. ಆಮೇಲೆ ಮೇಯ್ನಾಗಿ ಯೋಗ, ಸುದರ್ಶನ ಚಕ್ರಕ್ರಿಯೆ, ಸುದರ್ಶನ ಅದೆಲ್ಲ ನಡೀತಾ ಇರುತ್ತೆ. ಯಾರು ತುಂಬ ಜೋರಾಗಿ ಗಲಾಟೆ ಮಾಡೋ ಹಂಗಿಲ್ಲ, ಎಲ್ಲ ಸೈಲೆಂಟಾಗಿ ನೋಡ್ಕೊಂಡು ಹೋಗ್ಬೋದು. ಸುತ್ತಾಡಿ ಸುಸ್ತಾಗಿ
ಸ್ವಲ್ಪ ಚಾಟ್ಸ್ ತಿಂದ್ವಿ. ಚಾಟ್ಸ್ ಸಿಗುತ್ತೆ ಅಲ್ಲಿ. ಇದು ಗ್ರಾಸರಿ ಶಾಪು. ಎಲ್ಲ ಆಶ್ರಮದವರೇ ತಯಾರು ಮಾಡಿರೋದು. ಎಲ್ಲ ಶ್ರೀ ಅಂತ ಇರುತ್ತೆ. ಇಲ್ಲೇನೋ ನಾಡಿ ಚಿಕಿತ್ಸೆ ನಡೀತಾ ಇತ್ತು, ನೋಡೋದಕ್ಕೆ ಅಂತ ಸುಮ್ಮನೆ ಹೋಗಿದ್ವಿ. ಇದು ವಿಶಾಲಾಕ್ಷಿ ಮಂಟಪ, ಸೆಂಟ್ರ್ ಆಫ್ ಅಟ್ರಾಕ್ಷನ್ನು. ಇದು ಆರ್ಟ್ ಆಫ್ ಲಿವಿಂಗ್ದು ತುಂಬ ಫೇಮಸ್. ಇದು ವಿಶಾಲಾಕ್ಷಿ ಅಂತಂದರೆ ಗುರೂಜಿಯವರ ತಾಯಿ ಅಂತೆ. ಅವ್ರ ಹೆಸರಲ್ಲಿ ಈ ಮಂಟಪ ಕಟ್ಟಿದ್ದಾರೆ. ಇಲ್ಲಿ ಡೈಲಿ 6:30 ಸತ್ಸಂಗ ಭಜನೆ ಸ್ಟಾರ್ಟ್ ಆಗುತ್ತೆ ಅಂದರು. ಇದು ಅನ್ನಪೂರ್ಣ ಕಿಚನ್ನು. ಇಲ್ಲಿ 3 ಹೊತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು, ಇಲ್ಲಿ ಟೈಮಿಂಗ್ಸು ಹಾಕಿದ್ದಾರೆ. ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಫ್ರೀ ಊಟ ಸಿಗುತ್ತೆ. ಎಷ್ಟು ಜನ ಬಂದ್ರೂ ಊಟ ಫ್ರೀ ಊಟ ಸಿಗುತ್ತೆ ಫ್ರೆಂಡ್ಸ್. ಇಲ್ಲೊಂದು ಭಜನೆ ನಡೀತಾ ಇತ್ತು. ಏನು ಅಂತ ನೋಡಿದ್ವಿ. ಪುರಿ ಜಗನ್ನಾಥ ಸ್ವಾಮಿದು ರಥೋತ್ಸವ ನಡೀತಾ ಇತ್ತಲ್ವ. ಇಲ್ಲೂ ಜಗನ್ನಾಥನ ಇಟ್ಬಿಟ್ಟು ಭಜನೆ ಮಾಡ್ತಾಯಿದ್ರು ಅಲ್ಲಿ ಆಶ್ರಮದಲ್ಲಿರೋರು. ನೋಡಿ ಜಗನ್ನಾಥ ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ. ನಾವು ಸುಮ್ಮನೆ ಒಂದು 5 ನಿಮಿಷ ನಿಂತ್ಕೊಂಡು ನೋಡಿಬಿಟ್ಟು ಆಮೇಲೆ ಕಿಚನ್ ನೋಡೋದಕ್ಕೆ ಅಂತ ಬಂದ್ವಿ. ನಮಗೆ ಕಿಚನ್ನೆಲ್ಲ ತೋರಿಸ್ತಾಯಿದ್ರು. ಈ ಕಿಚನ್ ಒಳಗಡೆ ಯಾರಿಗೂ ಎಂಟ್ರಿ ಇರಲ್ಲ. ನಾವು ಗುರೂಜಿಯವರ ಶೆಫು, ಪರ್ಸನಲ್ ಶೆಫು ಇವರು ನಮ್ಮನ್ನು ಕರ್ಕೊಂಡೋಗಿದ್ದಿದ್ದು, ಗಿರೀಶ್ ಅವರು ಅಂತ. ನನ್ನ ಫ್ರೆಂಡ್ ಹಸ್ಬೆಂಡ್ ಬ್ರದರ್ ಅವರು ಆ್ಯಕ್ಚುಲಿ. ಹಂಗಾಗಿ ನಮ್ಮನ್ನ ಒಳಗೆ ಕರ್ಕೊಂಡೋದ್ರು. ಒಂಥರ VIP ಪಾಸ್ ಅಂತ ಅಂದ್ಕೊಳ್ಳಿ. ಅಲ್ಲಿ ವಿಡಿಯೋ ಮತ್ತು ಇದು ಫೋಟೋಗ್ರಫಿ ಅಲೋ ಇರಲಿಲ್ಲ. ಬಟ್ ನಾನು ಅವ್ರ ಪರ್ಮಿಷನ್ ತೊಗೊಂಡು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ, ನಿಮಗೆಲ್ಲ ತೋರಿಸೋಣ ಅಂತ. ಎಷ್ಟು ದೊಡ್ಡದಾಗಿದೆ ಅಲ್ವಾ ಕಿಚನ್ನು. ಡೈಲಿ 20,000 ರಿಂದ 25,000 ಜನಕ್ಕೆ ಅಡುಗೆ ತಿಂಡಿ ಎಲ್ಲ ಮಾಡಿ ಕೊಡ್ತಾರಂತೆ. ನವರಾತ್ರಿ ದಿನಗಳಲ್ಲಿ 1,00,000 ಜನದವರೆಗೂ ಊಟ ಮಾಡ್ತಾರಂತೆ. ಬೇರೆ ಕಡೆ ಸ್ಕೂಲು, ಅಲ್ಲಿ ಸುತ್ತಮುತ್ತ ಇರೋ ಸ್ಕೂಲ್ಗಳಿಗೆಲ್ಲ ಊಟ ಕಳಿಸ್ತಾರೆ. ಇಸ್ಕಾನ್ ಅವ್ರು ಕಳಿಸ್ತಾರಲ್ಲ, ಆ ಥರ ಇಲ್ಲೂ ಕಳಿಸ್ತೀವಿ ಅಂತ ಹೇಳ್ತಾಯಿದ್ರು ಆ ಟೈಮಲ್ಲೆಲ್ಲ. ನೋಡಿ ಜಗನ್ನಾಥ ಸ್ವಾಮಿ ಇನ್ನೊಂದು ಸರಿ ತೋರಿಸ್ತೀನಿ. ಆಮೇಲೆ ಊಟ ಮಾಡೋಣ ಅಂತ ಬಂದ್ವಿ. 7:30 ಆಗಿತ್ತು. ನಾನು ನನ್ನ ತಟ್ಟೆಗೆ ಹಾಕೊಂಬಂದೆ. ನನ್ನ ಫ್ರೆಂಡ್ ಹಸ್ಬೆಂಡ್ ಎಲ್ಲ ಊಟ ಮಾಡ್ತಾಯಿದ್ರು. ವಿಶಾಲಾಕ್ಷಿ ಅವರು. ಇದು ವಿಶಾಲಾಕ್ಷಿ ಮಂಟಪದ ಮೇಲೆ ನಿಂತ್ಕೊಂಡು ಸುತ್ತ ವ್ಯೂ ಎಷ್ಟು ಚೆನ್ನಾಗಿತ್ತು. ಇದು ಒಳಗಡೆ ಎಲ್ಲ ಭಜನೆ ಮಾಡ್ತಾಯಿದ್ರು. ಈ ಥರ ಸುತ್ತ ಕೂತ್ಕೊಂಡು ಗುರೂಜಿಯವ್ರ ಫೋಟೋ ಇಟ್ಕೊಂಡು, ಗುರೂಜಿಯವರಿದ್ದಾಗ ಅವರೇ ಇರ್ತಾರೆ, ಅವರಿಲ್ಲ ಅಂದಾಗ ಅವ್ರು ಫೋಟೋ ಇಟ್ಟಿರ್ತಾರಂತೆ. ಅಲ್ಲೆಲ್ಲ ಮಧ್ಯ ಕೂತ್ಕೊಂಡು ಎಲ್ಲ ಹೇಳ್ಕೊಡ್ತಾ ಇರ್ತಾರೆ, ಮತ್ತು ಭಜನೆ ಮಾಡ್ತಾ ಇರ್ತಾರೆ ಎಲ್ಲ. ನಾವೊಂದು 5-10 ನಿಮಿಷ ಕೂತ್ಕೊಂಡು ಕೇಳಿಸ್ಕೊಂಡ್ವಿ ಎಲ್ಲ. ನಾನು ನನ್ನ ಫ್ರೆಂಡು ಪಾನಿಪುರಿ ತಿಂತಾಯಿದ್ವಿ. ಮಗ, ಅವ್ರ ಹಸ್ಬೆಂಡು. ಈ ಕಡೆ ನೋಡಿ ಜನಗಳೆಲ್ಲ ತಿಂದರು. ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು. ಇದು ಮಂಟಪ ಒಳಗಡೆ ನಾನು ಕರಿತಾ ಇದ್ದೆ, ಬನ್ನಿ ಕೂತ್ಕೊಳ್ಳೋಣ ಇಲ್ಲಿ ಅಂತ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡೋಣ ಅಂತ ಕರಿತಾ ಇದ್ದೆ ನನ್ನ ಫ್ರೆಂಡನ್ನು. ಇದೆಲ್ಲ ಬೆಡ್ಡೆಲ್ಲ ಅಲ್ಲೇ ಇಟ್ಟಿರ್ತಾರೆ, ಅದನ್ನು ತೊಗೊಂಡು ಬಂದು ಕೂತ್ಕೊಂಡು ಅಲ್ಲೇ ಭಜನೆಲ್ಲ ಮಾಡ್ತಾ ಇರ್ತಾರೆ. ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಇಷ್ಟೇ ಹೊತ್ತು ಕೂತ್ಕೊಂಡಿರಬೇಕು, ಇಷ್ಟೇ ಹೊತ್ತು ಇರಬೇಕು ಅಂತ. ನಮಗೆ ಯಾವಾಗ ಎಷ್ಟೊತ್ತು ಕೂತಿರಬೇಕು ಅನಿಸುತ್ತೋ ಕೂತ್ಕೊಂಡು ಹಾಗೆ ನೋಡಿಕೊಂಡು ಗಲಾಟೆ ಮಾಡಿದೆ ಎದ್ದು ಬರ್ತಾ ಇರ್ಬೋದು. ನೋಡಿ, ನಾನು ನನ್ನ ಫ್ರೆಂಡು ಫೋಟೋ ವಿಡಿಯೋ ಮಾಡ್ಕೊಂಡ್ವಿ ಸ್ವಲ್ಪ. ಇದು ಇನ್ನೊಂದು ಕಡೆ ಇನ್ನೊಂದು ಶಾಪಲ್ಲಿತ್ತು. ಈ ಥರ ಶಾಪ್ಸು ತುಂಬ ಇದೆ ಫ್ರೆಂಡ್ಸ್ ಅಲ್ಲಿ ಒಳಗಡೆ. ನೀವು ಬೇಕಾದರೆ ಶಾಪಿಂಗು ಮಾಡ್ಬೋದು. ಆಗಲೂ ತೋರಣ ಎಲ್ಲ ನಾವಲ್ಲಿ ಹೋಗಿದ್ದೆ ಬೇರೆ, ಆದರೆ ಇಲ್ಲೆಲ್ಲ ನೋಡ್ಬಿಟ್ಟು ಈ ಶಾಪಿಂಗ್ ಮಾಲಲ್ಲಿ ನಾವು ಕಳೆದೋಗ್ಬಿಟ್ವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಆಶ್ರಮದ ಒಂದು ಕಿರು ಪರಿಚಯ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಒಮ್ಮೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ. ಹಾಗೆ ನೀವು ಒಮ್ಮೆ ಹೋಗಿ ನೋಡಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು.
ಒಂದು ಲೈಕ್ ಕೊಡಿ, ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.